ನಮಸ್ಕಾರ. ಚಿತ್ರಲೋಕ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಪ್ರಕಾಶ್ ಅಂತ. ಸ್ವಂತವರು ಮಂಡ್ಯ, ಆದರೆ ಕನಸು ಹೊತ್ಕೊಂಡು ಬಂದಿದ್ದು ಬೆಂಗಳೂರಲ್ಲಿ. ನಮ್ಮದೇ ಆದ ಒಂದು ಗೂಡು ಕಟ್ಕೊಳ್ಳೋಣ ಅಂತ. ಓದಿದ್ದು ಡಿಗ್ರಿ, ಅದು ಬ್ರ್ಯಾಕೆಟು. ಬಟ್ ಚಿಕ್ಕಂದಿಂದನೂ ಒಂದು ಸ್ವಲ್ಪ ಸಿನಿಮಾ ಕಡೆ ಒಲವಿತ್ತು. ಸಿನಿಮಾ ನೋಡ್ತಾ ಇದ್ವಿ. ಎಲ್ಲೋ ಒಂದು ಕಡೆ ನನ್ನ ತಂದೆಗೆ ತುಂಬ ಆತ್ಮೀಯರು ಅಂಬರೀಷ್ ಅವರು, ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಅವರು ನಮ್ಮೂರಮ್ಮಿರ ಶೂಟಿಂಗ್ ಟೈಮಲ್ಲಿ ನಾವೆಲ್ಲ ಅವಾಗ 8th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮೂರಮ್ಮಿರ ಶಿಂಷಾದ್ರಿ ಶೂಟಿಂಗ್ ನಡೀತಾ ಇತ್ತು. ಅವಾಗೆಲ್ಲ ನಮ್ಮ ಮನೆಗೆಲ್ಲ ಬಂದಿದ್ದರು. ಸೊ ಏನೋ ಗೊತ್ತಿಲ್ಲ, ಸಿನಿಮಾ ಕಡೆ ಒಲವು ಬಂತು. ಹಾಗೆ PUC ಡಿಗ್ರಿ ಓದೋ ಟೈಮಲ್ಲಿ ಒಂದು ಸಣ್ಣದಾಗಿ ಲವ್ ಆಯಿತು. ಡಿಸಪಾಯಿಂಟ್ ಲವ್ ಅಲ್ಲ, ಅದೇ ಒಂದು ಭಾರತಿ ಕಾಲೇಜ್, KM ದೊಡ್ಡಿ ಭಾರತಿ ನಗರ. ಅಲ್ಲಿ ನಾನು ಡಿಗ್ರಿ ಓದೋ ಟೈಮಲ್ಲಿ ಅವಳು SLC ಓದ್ತಾಯಿದ್ದು ಹುಡುಗಿ. ಒಂದು ಅನ್ಮೆಚ್ಯೂರ್ಡ್ ಲವ್ ಸ್ಟೋರಿ ಅಂತಾರೆ, ಅದೇ ರೀತಿ ಅವಳು ಅನ್ಮೆಚ್ಯೂರ್ಡು. 10th, ನಾನು ಆವಾಗ ಜಸ್ಟ್ ಡಿಗ್ರಿ ನಡೀತಾ ಇತ್ತು. ಯಾರೋ ಹಿಂಗೆ ಅನ್ಮೆಚ್ಯೂರ್ಡ್ ಅನ್ನೋ ಗೊತ್ತಲ್ಲ, ರಾಖಿ ಕಟ್ಟಕ್ಕೆ ಬಂದು ಲವ್ವರು ಒಬ್ಬ ರಾಖಿ ಕಟ್ಟಕ್ಕೆ ಬಂದು. ಆ್ಯಕ್ಚುಲಿ ತಂಗಿ ಕಟ್ಟಬೇಕು, ತಂಗಿ ಅಣ್ಣ ಆಗೋದನ್ನು ಕಟ್ಟಬೇಕು, ಆದರೆ ಲವ್ವರ್ ನನ್ನ ಕಟ್ಟಕ್ಕೆ ಬಂದು. ಸೊ ಆ ಟೈಮಲ್ಲಿ ನಾನು ಕಟ್ಸ್ಕೊಳಕ್ಕಾಗದೆ ನಾನು ಹತ್ತಾಚೂರಿಯನ್ನು ನಡೀತದು. ಒಂದು ಅಟೆಂಪ್ಟ್ ಟು ಕಿಸ್ ಅಂತಾರೆ ಅದನ್ನು. ರಾಖಿ ಕಟ್ಟಕ್ಕೆ ಬಂದಾಗ ಅದು ಇವತ್ತಿನ ಮಟ್ಟಿಗೆ ಇದ್ದಿದ್ರೆ ಅದು ದೊಡ್ಡ ಸ್ಕ್ಯಾಮ್ ಆಗಿರೋದೇನೋ. ಬಟ್ ಅವತ್ತಿನ ಮಟ್ಟಿಗೆ ಅದು ಎಲ್ಲ ಒಂದು ಅಟೆಂಪ್ಟ್ ಓನ್ಲಿ, ನಾಟ್ ಎ ಕಿಸ್. ಅದೊಂದು ದೊಡ್ಡ ಸುದ್ದಿ ಆಯಿತು. ಅದಾದಮೇಲೆ ಒಂದಷ್ಟು ಕೆಟ್ಟವನಾಗ್ಬಿಟ್ಟೆ. ಅಲ್ಲಿವರೆಗೂ ತುಂಬ ಒಳ್ಳೆಯವನಾಗಿದ್ದೆ. ಒಂದು ಪ್ರೀತಿ ಮಾಡೋಕ್ಕೆ ಹೋಗಿ ಈ ಥರ ಒಂದು ಹುಡುಗಿ ರಾಖಿ ಕಟ್ಟಕ್ಕೆ ಬಂದಾಗ ಮುದ್ಕೊಡಕ್ಕೆ ಟ್ರೈ ಮಾಡ್ದ ಅನ್ನೋ ವಿಚಾರ ಎಲ್ಲರೂ ಗೊತ್ತಾದಾಗ ಎಲ್ಲೋ ಒಂದು ಕಡೆ ನನ್ನ ನೋಡೋ ಸಮಾಜ, ನನ್ನ ನೋಡೋ ರೀತಿನೇ ಬದಲಾಯಿತು. ಸೊ ಎಲ್ಲ ಒಂಥರ ನೋಡೋ ರೀತಿ ಬದಲಾದಾಗ ನಾನು ಬದಲಾದೆ. ಆ ಸಂದರ್ಭದಲ್ಲಿ ಒಂದಷ್ಟು ನಮ್ಮ ಕಡೆ ಮಂಡ್ಯ ಸೈಡನ್ನು ಏನಂದರೆ ಈ ಬೆಂಗಳೂರು ರೂಢಿಸಮ್ ಥರ ಅಲ್ಲ, ಅಲ್ಲಿ ರೂಢಿಸಮೇ ಬೇರೆ. ಅಲ್ಲೊಬ್ಬ ರೈತನೂ ರೂಢಿ ಆಗ್ಬಿಡ್ತಾನೆ. ಒಂದು ನಮ್ಮ ಮನೆ ಹುಡುಗಿ ಅನ್ನೋ ವಿಚಾರಕ್ಕೆ ಬಂದಾಗ ನೇಗಿಲು ಕೆಲಸ ಮಾಡೋನು ಲಾಂಗ್ ಹಿಡಿಯಕ್ಕೆ ಬಂದ್ಬಿಡ್ತಾನೆ, ಅಥವಾ ಮಚ್ಚಿ ತಗೊಂಬರೋದು. ಇನ್ನು ಆ ಥರದ್ದೆಲ್ಲ ನಡೆಯುತ್ತೆ ನಮ್ಮ ಮಂಡ್ಯ ಹಳ್ಳಿ ಸೈಡು ಅಂತ ಬಂದಾಗ. ಎಲ್ಲ ಮಾವದಿರ ಆಗ್ಬಿಡ್ತಾರೆ ಅವ್ರಿಗೆ. ಯಾರು ಅಣ್ದಿರು ಕಮ್ಮಿ ಇದ್ದರೂ ಮಾವದಿರೆಲ್ಲ ಆಗಿರ್ತಾರೆ. ಆ ಥರದಲ್ಲಿ ಅವ್ರದ್ದೊಂದು ಗುಂಪು 100-150 ಗುಂಪಿತ್ತು. 150 ಜನ ಬಂದರು ಹೊಡೆಯೋಕ್ಕೆ ಅಂತ. ನನಗೆ ಅವನ್ನ ಹುಡುಗಿ ಕಡೆಯವರು, ಅವ್ರ ಅಣ್ಣ ಅವ್ರು ಕರೆಸಿದ್ದ ಅಕ್ಕಪಕ್ಕ ಹಳ್ಳಿಯಲ್ಲ. ಅವಾಗೆಲ್ಲ ನಾವು ಕಾಲೇಜ್ ಟೈಮಲ್ಲೆಲ್ಲ ಒಂದು 5 ಊರವರು ಅವ್ರದ್ದೊಂದು ಗ್ಯಾಂಗ್. ಅಂದರೆ ನಾವು ಒಂದು 5 ಊರು. ನಮ್ಮದು ಮುಟ್ನಹಳ್ಳಿ, ದೊಡ್ಡಸಿಂಕೆರೆ, ಈ ಕಡೆ ಚಿಕ್ಕರಸಿಂಕೆರೆ ಅಂತ, ಈ ಕಿರಾತಕದಲ್ಲಿ ನೋಡಿರ್ತೀರ, ಚಿಕ್ಕರಸಿಂಕೆರೆ ದೊಡ್ಡಸಿಂಕೆರೆ ಅಂತ ಒಂದು ಊರು. ಸೊ ಆ ಬೆಲ್ಟೆಲ್ಲ ನಮ್ಮದು. ದೊಡ್ಡಸಿಂಕೆರೆ ಬೆಲ್ಟು, ಮುಟ್ನಹಳ್ಳಿ ಬೆಲ್ಟು, ಈ ಅಣ್ಣೂರು ಮತ್ತು ಮೆಳ್ಳಹಳ್ಳಿ, ಈ ಲೋಕಲೆಲ್ಲ ಅವ್ರ ಬೆಲ್ಟು. ಸೊ ಹಂಗಾಗಿ ಎಲ್ಲ ಗಲಾಟೆ ಆಯಿತು, ದೊಡ್ಡ ಮಟ್ಟಕ್ಕೆಲ್ಲ ಆಯಿತು, ಅಟ್ಯಾಕ್ ಆಯಿತು. ನಮ್ಮ ಕಡೆ ಒಂದು 100 ಜನ ಇದ್ರು, ಅವ್ರ ಕಡೆ ಒಂದು 150 ಜನ ಇದ್ರು. ದೊಡ್ಡ ಮಟ್ಟದಲ್ಲಿ ನಮ್ಮ ಕಾಲೇಜಲ್ಲಿ ಅವತ್ತಿನ ಮಟ್ಟಿಗೆ ಒಂದು 3 ರಿಸರ್ವೇನ್ ಕರೆಸಿ ದೊಡ್ಡ ಮಟ್ಟಿಗೆ ಒಂದು ಕಾಂಪ್ರಮೈಸ್ ಆಯಿತು. ಇದು 97-98 ಭಾರತಿ ಕಾಲೇಜ್, ಭಾರತಿ ನಗರ, ಮಂಡ್ಯ. ಇದು KM ದೊಡ್ಡಿ, ಈಗ ಅದು ಭಾರತಿ ನಗರ ಆಗಿದೆ. ತುಂಬ ಅಪ್ಡೇಟ್ ಆಗಿದೆ. ಅವಾಗೆಲ್ಲ ತೋಟ ಎಲ್ಲ ಆಯಿತು, ಈಗ ತುಂಬ ಅಪ್ಡೇಟ್ ಆಗಿದೆ, ಇಂಜಿನಿಯರಿಂಗ್ ಆಗಿದೆ. ದೊಡ್ಡ ಒಳ್ಳೆ ಸಂಸ್ಥೆ ಮಾದೇಗೌಡರು ಕಟ್ಟಿದಂಥ ಒಂದು ಒಳ್ಳೆ ಸಂಸ್ಥೆ. ರೈತರಿಗೋಸ್ಕರನೇ, ರೈತರ ಮಕ್ಕಳಿಗೂ ಒಬ್ಬ ಎಜುಕೇಟೆಡ್ ಆಗಲಿ ಅನ್ನೋ ಒಂದು ಉದ್ದೇಶಪೂರ್ವಕ ಕಟ್ಟಿದಂಥ ಒಂದು ಸಂಸ್ಥೆ. ತುಂಬ ಜನ ಓದಿದ್ದಾರೆ, ತುಂಬ ಜನ ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದಾರೆ. ಅದರಲ್ಲಿ ನಾನು ಓದಿದೆ. ಆದರೆ ನಾವು ಒಂದು ಒಳ್ಳೆ ಪೋಸ್ಟ್ಗೆ ಆಗಲಿಲ್ಲ ಅಂದರೂ ಒಂದು ಸಿನಿಮಾ ವಿಚಾರಕ್ಕೆ ಬರುವಂಥ ಪರಿಸ್ಥಿತಿ ಬಂತು. ಆವಾಗ ಆ ಟೈಮಲ್ಲಿ ಒಂದಷ್ಟು ಅಂಡರ್ವರ್ಲ್ಡ್ಗಳು ಯಾವಾಗ ನಮ್ಮ ಲವಲ್ ಕಾಂಪ್ರಮೈಸ್ ಅಂದರೆ ಅವ್ರ ಕಡೆ ಈಗ ಫೈನಲ್ ಆಗೋಯ್ತು, ಹುಡುಗಿ ಹೆಂಗೂ ಆಗೋಯ್ತು. ಸೊ ಇನ್ನು ಓಕೆ, ನಮ್ಮ ಹುಡುಗಿ ವಿಚಾರಕ್ಕೆ ಬರಬೇಡ, ನಿಮ್ಮ ಪಾಡು ನೀರು, ನಮ್ಮ ಪಾಡು ನಾವಿರ್ತೀವಿ ಅನ್ನೋ ಥರ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಗಲಾಟೆಗಳನ್ನ ಮಧ್ಯೆ ಪೊಲೀಸ್, ಅವತ್ತು ಯೋಗೇಂದ್ರನಾಥ್ ಅಂತ ಸಿಂಗರ್ ಸ್ಟಾರು, ಅವರ ಒಂದು ಮಧ್ಯಸ್ಥಿಕೆಯಲ್ಲಿ ಒಂದು ಕಾಂಪ್ರಮೈಸ್ ಮಾಡಿದ್ರು ಪೊಲೀಸ್ ಇದರಲ್ಲೇ. ಸೊ ಹಂಗಾಗಿ ಅವತ್ತಿಂದ ಅವಳಿದ್ಲು, ನನ್ನ ಪಾಡು ನಾನಿದ್ದೆ. ಅದೇ ಪ್ರೀತಿ ಅನ್ನೋದು ಇದ್ದೇ ಇತ್ತು. ಅವಳು PUC ಆಯಿತು, ಆಮೇಲೆ ಇಂಜಿನಿಯರಿಂಗ್ ಓದಿದ್ಲು ಮಂಡ್ಯ PS ಕಾಲೇಜಲ್ಲಿ. ನಂದು ಡಿಗ್ರಿ ಮುಗೀತು, ಅವಳು PUC ಜಾಯ್ನ್ ಆದ್ಲು, ನಾನು ಡಿಗ್ರಿ ಮುಗೀತು. ಸೊ ನಂದು ಫೇಲ್ ಆಗಿದೆ ಡಿಗ್ರಿಲಿ, ಫೈನಲ್ ಇಯರು. ಸೊ ಆವಾಗ ತುಂಬ ಕಿರಿಕ್ ಮಾಡೋಕ್ಕಂತಲೇ ಪ್ರಯತ್ನ ಮಾಡ್ತಾಯಿದ್ರು ತುಂಬ. ಆವಾಗೆಲ್ಲೋ ಒಂದು ಕಡೆ ಅನ್ನಿಸ್ತು, ಆವಾಗ ಸ್ವಲ್ಪ ಮಂಡ್ಯದಲ್ಲಿ ಅಂಡರ್ವರ್ಲ್ಡ್ ತುಂಬಾ, ಈ ಜಡೇಜ ರವಿ ಸರ್ ಇರ್ಬೋದು, ಚಿರಣಿ ಶಂಕರ್ ಅವ್ರು ಇರ್ಬೋದು, ಆಮೇಲೆ ಕಲ್ಲಳ್ಳಿ ಪೈ,
ಸೊ ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ಆನೆಕೆರೆ ಬೀದಿ ಚೀನಹಳ್ಳಿ ಅಂದರೆ ಅವಾಗೆಲ್ಲ ಒಂದು ಸ್ಲಮ್ ಬೋರ್ಡ್ ಅಂತ ಒಂದು ನಮ್ಮ ಮಂಡ್ಯದಲ್ಲಿದೆ. ಸೊ ತಿಗಳೂರು ಕಾಲೋನಿ ಅಂತ ಒಂದು ಐತೆ. ಸೊ ಅಲ್ಲೆಲ್ಲ ತುಂಬಾ ಒಂದು ಅಂಡರ್ ವರ್ಲ್ಡ್. ಆವತ್ತಿನ ಮಟ್ಟಿಗೆ ನಾಗಣ್ಣ ಅವರು ತುಂಬಾ ಒಂದು ಲೇಡಿ ಒಬ್ಬರು ಫೀಡರು, ಫೈನಾನ್ಸ್ ಫೀಡಿಂಗ್ ಮಾಡ್ತಿದ್ದು ರಾಜಕೀಯ ವ್ಯಕ್ತಿಗಳು, ಪೊಲೀಸ್, ಎಸ್ ಕೆ ರಾಮಣ್ಣ ಅವರೊಂದು ಪತ್ರಿಕೆ ನಡೆಸ್ತಾಯಿದ್ರು. ಅವ್ರು ಹೆಂಗೆ ಅವ್ರ ಕೈ ಕಡೆ ಹೆಂಗೆ ಅಂಡರ್ ವರ್ಲ್ಡ್ ನಡೀತಾ ಇತ್ತು. ಆಮೇಲೆ ಅವ್ರನ್ನ ಹೆಂಗೆ ಯಾರು ಆ ಥರ ಹೊಡೆದಾಕಿದ್ರು ಒಂದು ಬೇಕ್ರಿ ಮುಂದೆ. ಸೊ ಈ ಥರದ್ದೆಲ್ಲ ನಡೀತಾ ಇತ್ತು. ಒಂದು ಐಪ್ ಕ್ರಿಯೇಟ್ ಇದ್ದ ಆ ಥರ ಆ ಒಂದು ಟೈಮಲ್ಲಿ ನನಗೆ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ನಾನು ನಡೆದ ಇನ್ಸಿಡೆಂಟ್ ಇದು. ಸೊ ಹಂಗಾಗಿ ಆವಾಗ ನನಗೆ ಬೇರೆ ದಾರಿ ಇರಲಿಲ್ಲ. ಎಲ್ಲೋ ಒಂದು ಕಡೆ ಒಂದಷ್ಟು ಜನ ಸಪೋರ್ಟ್ ಮಾಡಿದ್ರು. ಅವಾಗ ಇನ್ನೂ ಎಲ್ಲೋ ಒಂದು ಕಡೆ ಭಯ ಶುರು ಆಯಿತು. ಎಲ್ಲೋ ಒಂದು ಕಡೆ ಇಲ್ಲೇ ನಾನಿದ್ರೆ ನಾನು ಎಲ್ಲೋ ಅಂಡರ್ ವರ್ಲ್ಡ್ ಹೋಗ್ಬಿಡ್ತೀನಿ ಅನ್ನೋ ಭಯ ಶುರು ಆಯಿತು. ನಮಗೆ ನಮ್ಮ ಫ್ಯಾಮಿಲಿ ಒಂದು ಲೆಕ್ಚರು, ಮಾಸ್ಟ್ರು ಪ್ರಪಂಚ ನಮ್ಮದೆಲ್ಲ. ನಮ್ಮ ತಂದೆ ಎಲ್ಲ ಲೆಕ್ಚರು, ಮಾಸ್ಟ್ರಾಗಿ ಲೆಕ್ಚರ್ ಆದರು. ಸೊ ಹಂಗಾಗಿ ನಮಗೆ ಆ ಪ್ರೊಫೆಷನ್ ಅಷ್ಟು ಅನಿಸಿಲ್ಲ. ನಮ್ಮ ಫ್ಯಾಮಿಲಿ, ನಮ್ಮ ಸಿಸ್ಟರ್ ಇದ್ದರು, ನಮ್ಮ ಅಣ್ಣ ಇದ್ದರು. ಸೊ ಒಂದು ಫ್ಯಾಮಿಲಿ ವಾತಾವರಣ ನಮ್ಗೆ ಬೇರೆ ಥರ ಇತ್ತು. ಆ ಹುಡುಗಿ ಇಂಜಿನಿಯರಿಂಗ್ ಮುಗೀತು. ಆಮೇಲೆ ಇಂಜಿನಿಯರಿಂಗ್ ಮುಗಿದು ಅವಳು ಬೆಂಗಳೂರು ಜಾಬ್ಗೆ ಹೋದ್ಲು. ಅವಳು ಹಂಗೆ ಹೋದ್ಲು, ನಾನು ಇಲ್ಲಿದ್ರೆ ಇದು ಮಾಡ್ತಾರೆ ಅಂದ್ಬಿಟ್ಟು ಅದೇ ಟೈಮಲ್ಲಿ ಸಿನಿಮಾ ಅಂತ 2001 ಅನ್ಸುತ್ತೆ ಐ ಥಿಂಕ್ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಿನಿಮಾ ರಿಲೀಸ್ ಆದಾಗ ಸಿನಿಮಾನ ಸಂಜಯ್ ಥಿಯೇಟ್ರಲ್ಲಿ ಮಂಡ್ಯದಲ್ಲಿ ಆ ಸಿನಿಮಾ ನೋಡ್ಕೊಂಡು ಬಂದಾಗ ಅಲ್ಲೊಂದು ಸಿನಿಮಾದೊಂದು ಡೈಲಾಗ್ ಐತೆ, ತಾಯಿ ಹೇಳೋ ಡೈಲಾಗ್ ಅದು. ಉಪೇಂದ್ರ ಅವ್ರು ಎಲ್ಲನೇ ಅವಳೇ ಒಂದು ಹ್ಯಾಂಗೋವಲ್ಲಿದ್ದಾಗ ಅವ್ರ ಮನೆ ರೈಡ್ ಮಾಡ್ತಾರೆ. ರೈಡ್ ಮಾಡಿದಾಗ ಬಂದವರು ಅವ್ರ ಅಕ್ಕನ ಮಗಳೇನೋ ಬಂದು ಮಾಮ ಇಲ್ಲೆಲ್ಲ ಹೊಡೆದ್ಬಿಟ್ರು ಹಿಂಗೆ ಅಂತ ಹೇಳಿದಾಗ ಅವ್ರ ಸ್ವಂತ ಅಪ್ಪನೇ ಎಣ್ಣೆ ಬಾಟ್ಲಿಗೆ ಕೊಟ್ಟು ಎಣ್ಣೆ ಕುಡಿ ಅಂತ ಅಂದಾಗ ಆಮೇಲೆ ತಾಯಿ ಹೇಳ್ತಾರೆ ಒಂದು ತುಂಬ ಇಂಪಾರ್ಟೆಂಟ್ ಡೈಲಾಗ್ ಅದು. ಅಲ್ಲ, ನೀನು ಬರೀ 2 ವರ್ಷ ಬಂದಿಯೊಳಗೋಸ್ಕರ ಇಷ್ಟೊಂದೆಲ್ಲ ಒದ್ದಾಡ್ತಾ ಇದೆಯಲ್ಲ, ನಾನು ಇನ್ನು 22 ವರ್ಷ ಸಾಕಿದ್ದೀನಿ, ನನಗೆ ಎಷ್ಟು ಪ್ರೀತಿಸಿದ್ದೀನಿ, ನನಗೆ ಎಷ್ಟು ನೋವು ಹೋಗಬೇಕು ಅನ್ನೋ ಒಂದು ಮಾತು ನನಗೆ ತುಂಬಾ ಕಾಡಿದ್ದು. ಆ ಸಿನಿಮಾ ಬಂದಾಗ ತುಂಬಾ ಕಾಡ್ತದು. ಕಾಡ್ದಾಗ ಎಲ್ಲೋ ಒಂದು ಕಡೆ ಏನಾದ್ರು ಒಂದು ಮಾಡೋಣ, ಇಲ್ಲೇ ಇದ್ದರೆ ಹಿಂಗೆ ಅಂಡರ್ ವರ್ಲ್ಡ್ಗೆ ಹೋಗ್ಬಿಡ್ತೀನಿ ಅನ್ನೋ ಭಯ ಶುರು ಆಯಿತು. ಸೊ ಹಂಗಾಗಿ ನಮಗೆ ರಾಜಕೀಯನೂ ನಡೀತಾ ಇತ್ತು ಅವಾಗ. ಅಂಬರೀಷ್ ಅವರು ಇದರಿಂದ ರಾಜಕೀಯಕ್ಕೆ ಹೋಗೋದ, ಅಂಡರ್ ವರ್ಲ್ಡ, ಸಿನಿಮಾ 3 ಅಂತ ಬಂದಾಗ ನನಗೆ ಅನಿಸಿದ್ದು ಹೆಂಗೋ ಅಂಬರೀಷ್ ಇದ್ದಾರಲ್ಲ, ನಮ್ಮನ್ನ ಕಾಪಾಡ್ಕೋತಾರೆ. ಸೊ ಹಂಗಾಗಿ ನಾವೇನು ಮಾಡಿದೆ, ಸೀದಾ 500 ರೂಪಾಯಿ ಇಟ್ಕೊಂಡು, ಅದು ನಮ್ಮ ಮನೇಲಿ ಕೊಡೋಕ್ಕೆ ರೆಡಿ ಇಲ್ಲ 500 ರೂಪಾಯಿ. ನಾನು ಆವತ್ತು ಮಟ್ಟಿಗೆ 500 ದೊಡ್ಡದು ಅನಿಸುತ್ತೆ. ಎಲ್ಲೋ ಮನೆಯವ್ರಿಗೆ ಎಲ್ಲೋ ಬೆಂಗಳೂರಿಗೆ ಹೋದ್ರೆ ಪುನಃ ಏನಾಗ್ಬಿಡ್ತಾನೋ ಬೈಕೆ. ಅವರು 500 ರೂಪಾಯಿ ಕೊಡೋಕ್ಕೆ ತುಂಬಾ, ಯಾಕಂದ್ರೆ ನಮ್ಮ ವೆಲ್ ಸೆಟ್ಲ್ಡ್ ಆಗಿದ್ವಿ ನಾವು. ಅವಾಗ ನಾವೇ ಒಂದು ಎಲ್ಲಾರ ಸಿಟಿ ಕಡೆ ಬಂದರೆ ಒಂದು 4 ಜನಕ್ಕೆ ಸಿಗರೇಟ್ ಕೊಡಿಸಿ, ಟೀ ಕೊಡಿಸಿ ಮನೆಗೆ ಬರ್ತಿದ್ದ ಒಂದು ಕಾಲ. ಆ ಥರ ಇದ್ದವರು ನಾವು. ಅವಾಗ 500 ರೂಪಾಯಿ ನಮಗೇನು ದೊಡ್ಡದಾಗಿರಲಿಲ್ಲ, ಅದಕ್ಕೆ ಕೊಡೋಕ್ಕೆ ಭಯ ಬಿಟ್ಟರು. ಸೊ ಆದರೂ ನಾನು ಕಲೆಕ್ಟ್ ಮಾಡ್ಕೊಂಡು ಬಂದೆ. ಯಾಕೆಂದರೆ ಅವ್ರಿಗೆ ಯಾಕೆ ಭಯ ಆಯಿತು ಅಂದರೆ, ನಮ್ಮ ಮನೆಗೆ ಒಂದು 20 ಜನ ಎಲ್ಲ ಅವತ್ತು ಮಟ್ಟಿಗೆ ಕೊಡ್ಲಿ ಎಲ್ಲ ಇಟ್ಕೊಂಡು, ಮಚ್ಚುಗಳನ್ನ ಇಟ್ಕೊಂಡು, ಕುಡ್ಲುಗಳು ಇಟ್ಕೊಂಡೆಲ್ಲ ಮನೆ ಹತ್ರನೇ ಬಂದುಬಿಟ್ಟಿದ್ರು ಆ ಹುಡುಗಿ ವಿಚಾರಕ್ಕೆ. ಇಲ್ಲಿದ್ದರೆ ನಾವೇನೋ ಕಾಪಾಡ್ಕೊತೀವಿ, ಎಲ್ಲಿ ಎಲ್ಲರ ಹೊರಗಡೆ ಹೋಗ್ಬಿಟ್ರೆ ಎಲ್ಲಿ ಬೇರೆ ಥರ ಪ್ರಾಬ್ಲಮ್ ಮಾಡ್ಕೊಬಿಡ್ತಾನೆ ಅನ್ನೋ ಬೈಕೆ ಅವತ್ತು ನಾನು ಮಚ್ಚಿಡ್ದೆ. ಅವತ್ತು ನಮ್ಮಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಏನೋ ಆಗಲಿಲ್ಲ, ಸುಮ್ಮನೆ ಅವರು ಹೊಂಟೋದ್ರು. ಆ ಭಯದಿಂದ ನಾನು ದುಡ್ಡು ಕೊಡಲಿಲ್ಲ. ನಾನು ಹಂಗೂ ಹಠ ಬಿಡ್ದಾನೆ ದುಡ್ಡು ಇಸ್ಕೊಂಡು ಅವತ್ತು ಶೋಕಿವಲ್ದ ನಾನು ನಮ್ಮ ಅಣ್ಣ ಇಬ್ಬರು ನಾವು ಬೆಳಿಗ್ಗೆ ಒಂದು ಬಟ್ಟೆ ಒಂದು ಡ್ರೆಸ್ ಆಗ್ತಿದ್ದೋ, ಸಂಜೆಗೆ ಒಂದು ಶರ್ಟ್ ಆಗ್ತಾಯಿದ್ದೋ. ಆವತ್ತಿನ ದುನಿಯಾ ನಮ್ದು ಹಂಗಿತ್ತು. ಅವತ್ತಿನ ಕಾಲಕ್ಕೆ CBZ ಬೈಕ್ ಅಂದರೆ ನಮ್ಮ ಇಡೀ ಎಂಟೈರ್ ಇದರಲ್ಲಿ ನಮ್ಮದೇ ಇದ್ದಿದ್ದು. ಆ ಥರದಲ್ಲಿ ಬೆಳೆದಿದ್ದು ನಾವು. ಶೋಕಿ ಮಾಡ್ತಾಯಿದ್ವಿ ಅಂದರೆ ನಾವು ಶೋಕಿ ಮಾಡ್ತಿದ್ವಿ, ನಮ್ಮ ಖುಷಿಗೆ ನಾವಿದ್ವಿ, ಯಾರನ್ನ ಹರ್ಟ್ ಮಾಡ್ಬೇಕಂತ ಉದ್ದೇಶ ಇರಲಿಲ್ಲ. ಅಂಥ ಇದರಲ್ಲೂ ಒಂದು ಬ್ಯಾಗ್ ತುಂಬ ಬಟ್ಟೆ ತುಂಬಿಕೊಂಡು ಬೆಂಗಳೂರು ಬಂದೆ ಎಲ್ಲಿ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಅಂಬರೀಷ್ ಪರಿಚಯ ಅಂತ ಗೊತ್ತು, ಅವ್ರನ್ನ ಯಾರೋ ಭೇಟಿ ಆಗ್ಬೇಕಂತ ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಬಂದು ಮೆಜೆಸ್ಟಿಕ್ ಇಳಿದೆ. ಕನಿಷ್ಕ ಹೋಟ್ಲ ಹತ್ರ ಅಲ್ಲಿ ಇರ್ತಾರೆ ಅಂತ ಯಾರೊಬ್ರು ಹೇಳಿದ್ರು. ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಜನ್ರೇಟರ್ ಗಾಡಿ, ನಮ್ಗೆ ಅವಾಗ ಜನ್ರೇಟರ್ ಅಂತ ಏನೂ ಗೊತ್ತಿಲ್ಲ. ಅದು ನಾವು ನಮ್ಮೂರು ಅಮೀರ ಅನ್ನೋ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಆ ಥರ ವ್ಯಾನ್ ಎಲ್ಲ ಬಂದಿತ್ತು, ಜನ್ರೇಟರ್ ಗಾಡಿಗಳ ಥರ. ಆಮೇಲೆ ಅದು ನೋಡಿದಾಗ ಇಲ್ಲೇ ಎಲ್ಲ ಸಿನಿಮಾ ಇದವರು ಇರ್ತಾರೆ ಅಂದ್ಕೊಂಡು ಅಲ್ಲಿ ಹೋದೆ. ಒಬ್ಬ ಪಾತ್ರೆ ತೊಳಿತಾಯಿದ್ರು, ಎಪ್ಪರ ಹೆಸರು ಗೊತ್ತಿಲ್ಲ, ಪಾತ್ರೆ ತೊಳಿತಾ. ಅವ್ರನ್ನ ಕೇಳಿದೆ. ಅವಾಗ ಸ್ವಲ್ಪ ಸ್ಮಾರ್ಟ್ ಆಗಿರೋ, ತುಂಬಾ ಚೆನ್ನಾಗಿ. 20 ವರ್ಷ 2001 ಜನವರಿ 1 ಬಂದಿದ್ದು, 25 ಇಯರ್ಸ್ ಬ್ಯಾಕ್. ಆಗ ಬಂದೆ. ಅವ್ರು ಕೇಳಿದೆ, ಸರ್ ಈ ಥರ ಸಿನಿಮಾ ಬಂದಿದ್ದೀನಿ, ಏನಾರ ಕೆಲಸ ಕೊಡಿ, ತಟ್ಟೆ ತೊಳೆಯೋ ಕೆಲಸ ಇದ್ರೂ ಪರವಾಗಿಲ್ಲ, ಇದ್ರೂ ಪರವಾಗಿಲ್ಲ,
ಬಟ್ ಸಿನಿಮಾದಲ್ಲಿ ಏನಾದ್ರು ಕಲಿಬೇಕು, ಸಿನಿಮಾದಲ್ಲೇ ಇರಬೇಕು ಅಂತ ಒಂದು ಹಠಕ್ಕೆ ಬಿದ್ದೆ. ಕೇಳಿದೆ, ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ. ಅವನಪ್ಪ ನನ್ನ ಅಡಿಯಿಂದ ಮೇಲಿಂದ ಕೆಳಗೆ ನೋಡ್ಬಿಟ್ಟು, ನೋಡಪ್ಪ ಚೆನ್ನಾಗಿದೆಯಾ, ಸುಮ್ಮನೆ ಇಲ್ಲೆಲ್ಲ ಬೇಡ, ನೀನು ಇಲ್ಲೆಲ್ಲ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇದು, ನೀನು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಕಾಲೇಶ್ಕರ್ ಅಂತ ಹೋಟ್ಲ್ ಇರುತ್ತೆ, ಅಲ್ಲೆಲ್ಲ ಆರ್ಟಿಸ್ಟ್ ಎಲ್ಲ ಬರ್ತಾರೆ, ಅಲ್ಲಿ ಯಾರು ಡೈರೆಕ್ಟ್ರುಗಳು ಬರ್ತಾರೆ, ಅಲ್ಲಿ ಅಲ್ಲಿ ಹೋಗು, ಯಾರು ನೋಡು ಮಾತಾಡ್ಸು, ಯಾರೋ ನೀನು ಕರೀತಾರೆ, ಕರೆದಾಗ ನಿನಗೆ ಚಾನ್ಸ್ ಸಿಗ್ಬೋದೇನೋ, ಅಲ್ಲಿ ಹೋಗಪ್ಪ ಅಂತ ಕಳಿಸ್ತಾ. ನಾನು ಅಲ್ಲೇ ನನಗೆ ಹೋದೆ. ಅಲ್ಲಿ ಹೋದ್ಮೇಲೆ ಒಂದಷ್ಟು ನಾನು ನೋಡಿದ ಕಲಾವಿದರು, ಹಳೆ ಕಲಾವಿದರೆಲ್ಲ ಬಂದು ಹೋಗ್ತಾಯಿದ್ರು ತುಂಬ ಜನ.